ನಮಸ್ಕಾರ. 2026 ಇನ್ನೇನಿನ ಒಂದು 2 ತಿಂಗಳಿದೆ. ಎಸ್ಪೆಷಲಿ 2026ರಲ್ಲಿ ಈ 3 ರಾಶಿ ನಕ್ಷತ್ರದವರಿಗೆ ವಿಪರೀತ ರಾಜಯೋಗ. ಮುಟ್ಟಿದ್ದೆಲ್ಲ ಚಿನ್ನ. ಯಾವ್ಯಾವ 3 ರಾಶಿ ನಕ್ಷತ್ರದವರು ಗೊತ್ತಾ? ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದೇನು ಮಾಡೇ ಮಾಡ್ತೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ. ಯಾಕೆಂದರೆ ಈ 3 ರಾಶಿ ನಕ್ಷತ್ರದವರಿಗೆ 2026ರಲ್ಲಿ ವಿಪರೀತ ಅದೃಷ್ಟ, ವಿಪರೀತ ರಾಜಯೋಗ. ಮುಟ್ಟಿದ್ದೆಲ್ಲ ಚಿನ್ನ. ಎಲ್ಲ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ, ವ್ಯಾಪಾರ ಬಿಸ್ನೆಸ್ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಆಸ್ತಿ ತಗಣ ವಿಚಾರದಲ್ಲಿ, ಸೈಟ್ ತಗಣ ವಿಚಾರದಲ್ಲಿ, ಮನೆ ತಗಣ ವಿಚಾರದಲ್ಲಿ, ಅಪಾರ್ಟ್ಮೆಂಟ್ ತಗಣ ವಿಚಾರದಲ್ಲಿ, ಭೂಮಿ ಲ್ಯಾಂಡ್ ತಗೊಳ್ಳೋ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಎಸ್ಪೆಷಲಿ ಈ 3 ರಾಶಿ ನಕ್ಷತ್ರದವರಿಗೆ 2026ರಲ್ಲಿ ವಿಪರೀತ ರಾಜಯೋಗ, ವಿಪರೀತ ಅದೃಷ್ಟದ ಟೈಮು ಶುರು ಆಗ್ತಾ ಹೋಗುತ್ತೆ. ಮತ್ತು ಮುಟ್ಟಿದ್ದೆಲ್ಲ ಚಿನ್ನ. ಮುಟ್ಟಿದ್ದೆಲ್ಲ ಚಿನ್ನ ಅಂತ ಮುಟ್ಟಿದ ತಕ್ಷಣ ಚಿನ್ನ ಆಗಲ್ಲ. ಅದು ಒಂದು ಸೆಂಟೆನ್ಸ್. ಮುಟ್ಟಿದ್ದೆಲ್ಲ ಚಿನ್ನ ಅಂತಂದರೆ ಒಳ್ಳೆ ಟೈಮು, ಒಳ್ಳೆ ಕಾಲ, ಶುಭ ಕಾಲ ಅಂತೂ ಖಂಡಿತವಾಗ್ಲೂ ಒಳ್ಳೇದು ಆಗೇ ಆಗುತ್ತೆ. ಎಸ್ಪೆಷಲಿ ಈ 3 ರಾಶಿ ನಕ್ಷತ್ರದವರಿಗೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ವೃಷಭ ರಾಶಿ ಕೃತಿಕಾ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಮೃಗಶಿರ ನಕ್ಷತ್ರದವರಿಗೆ ಒಳ್ಳೆ ಟೈಮು, ಅದೃಷ್ಟದ ಟೈಮು ಸ್ಟಾರ್ಟ್ ಆಗುತ್ತೆ. ವಿಪರೀತ ರಾಜಯೋಗದ ಟೈಮು ಶುರು ಆಗ್ತಾ ಹೋಗುತ್ತೆ. ನೀವು ಅಂದುಕೊಂಡಂಥ ಕೆಲಸಗಳು ಯಾವುದೇ ಇರ್ಬೋದು, ಅಂದುಕೊಂಡಂಥ ಕೆಲಸಗಳು ಖಂಡಿತವಾಗ್ಲೂ ಒಳ್ಳೇದು ಆಗೇ ಆಗುತ್ತೆ ನಿಮಗೆ. ಎಸ್ಪೆಷಲಿ ಈ 3 ರಾಶಿ ನಕ್ಷತ್ರದವರು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಅಂದುಕೊಂಡಿದ್ದೆಲ್ಲ ಸಕ್ಸಸ್ಸು, ಏಳಿಗೆ, ಅಭಿವೃದ್ಧಿ, ಉನ್ನತ ಮಟ್ಟಕ್ಕೆ ಹೋಗ್ತೀರಾ. ಯಾರಿಗೆ ಮದುವೆ ಆಗಿರಲ್ಲೋ ಮದುವೆ ಕಂಕಣ ಫಲ ಪ್ರಾಪ್ತಿ, ಯಾರಿಗೆ ಉದ್ಯೋಗ ಸಿಕ್ಕಿರಲ್ವಾ, ಪ್ರೈವೇಟ್ ಜಾಬ್ ಆಗಿರ್ಬೋದು, ಗೌರ್ನಮೆಂಟ್ ಜಾಬ್ ಆಗಿರ್ಬೋದು, ಸಾಫ್ಟ್ವೇರ್ ಫೀಲ್ಡಲ್ಲಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಎಸ್ಪೆಷಲಿ ವ್ಯಾಪಾರ ಬಿಸ್ನೆಸ್ ಮಾಡೋ ಇವರಿಗೆ, ಎಸ್ಪೆಷಲಿ ಕೃಷಿ ವ್ಯವಸಾಯದಲ್ಲಿರೋರಿಗೆ, ರಾಜಕೀಯದಲ್ಲಿರೋರಿಗೆ, ಚಲನಚಿತ್ರ ರಂಗದಲ್ಲಿ, ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲಿರುವವರಿಗೆ, ರಂಗಭೂಮಿ ಕಲಾವಿದರಿಗೆ, ಫಿಲಮ್ ಆಕ್ಟ್ರಸ್ಗೆ, ಕೈಗಾರಿಕೋದ್ಯಮದಲ್ಲಿ ಇರುವವರಿಗೆ, ಪತ್ರಕರ್ತರಿಗೆ, ಜರ್ನಲಿಸ್ಟ್ ಅವರಿಗೆ, ಅಬ್ಬಬ್ಬಬ್ಬಬ್ಬಬ್ಬಬ್ಬ. ವೃಷಭ ರಾಶಿ ಕೃತಿಕಾ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಮೃಗಶಿರ ನಕ್ಷತ್ರದಲ್ಲಿ ಭಯಂಕರ ಅದೃಷ್ಟ, ವಿಪರೀತ ರಾಜಯೋಗ, ಮುಟ್ಟಿದ್ದೆಲ್ಲ ಚಿನ್ನ. ಅದರಲ್ಲೂ ಎಸ್ಪೆಷಲಿ ನಿಮ್ದೇನಾದರೂ ಈ ಧನುರ್ಲಗ್ನನೇ ಆಗಿಬಿಟ್ಟು ಶನಿ ಏನಾದರೂ ಈ ತುಲಾರಾಶಿಯಲ್ಲಿ 11ನೇ ಮನೆಯಲ್ಲಿ ಏನಾದರೂ ಇದ್ದುಬಿಟ್ಟಿದ್ರೆ, ನಿಮಗೆ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಶನಿ ಏನಾದರೂ ನಡೀತಾ ಇದ್ದರೆ ವಿಪರೀತ ರಾಜಯೋಗ, ವಿಪರೀತ ಅದೃಷ್ಟ. ಅಬ್ಬಬ್ಬಬ್ಬಬ್ಬಬ್ಬ. ಇನ್ನು ಈ ವೃಷಭ ಲಗ್ನನೇ ಆಗಿಬಿಟ್ಟು ನಿಮಗೆ ಗುರು ಏನಾದರೂ 11ನೇ ಮನೆ ಮೀನ ರಾಶಿಯಲ್ಲಿದ್ದು ಇದರದು ದಶಾ, ಇದರದು ಭುಕ್ತಿ, ಇದರದು ಅಂತರ್ಭುಕ್ತಿ ಏನಾದರೂ ನಡೀತಾ ಇದ್ದರೆ ಅಬ್ಬಬ್ಬಬ್ಬಬ್ಬಬ್ಬ 2026 ಈ ರಾಶಿ ನಕ್ಷತ್ರದವರಿಗೆಲ್ಲ
ವಿಪರೀತ ಯೋಗ, ವಿಪರೀತ ರಾಜಯೋಗ, ವಿಪರೀತ ಅದೃಷ್ಟದ ಟೈಮು, ಮುಟ್ಟಿದ್ದೆಲ್ಲ ಚಿನ್ನ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಎಲ್ಲ ಒಂದು ಕಷ್ಟಗಳು, ಸಂಕಷ್ಟಗಳು, ನೋವುಗಳೆಲ್ಲ ಕಳೀತು ಅನ್ಕೊಂಬಿಡಿ. ನಮಸ್ಕಾರ.